ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಸಿಹಿ ಕಡುಬು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಹಿಟ್ಟು ಬೇಯಿಸೋದು ಬೇಡ, ಕಲಸೋದು ಬೇಡ, ತುಂಬ ಬೇಗನೆ ಮಾಡ್ಕೊಳ್ಬೋದು. 10 ನಿಮಿಷದಲ್ಲಿ ಮೋದಕ ರೆಡಿ ಆಗಿಬಿಡುತ್ತೆ. ಸ್ವಲ್ಪನೂ ಒಡೆಯೋದಿಲ್ಲ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪನೂ ಓಪನ್ ಆಗಿಲ್ಲ. ಇದು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಸಿಹಿ ಕಡುಬು. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೋಡಿ, ಈ ಕಪ್ನಲ್ಲಿ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಇದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲದ ಒಂದು ಪುಡಿಯನ್ನು ಇಟ್ಕೊಂಡಿದ್ದೇನೆ. ಬೆಲ್ಲದ ಪುಡಿ ನೀವು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಕೂಡ ಉಪಯೋಗಿಸ್ಕೊಳ್ಬೋದು. ಆಮೇಲೆ 2 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ ನಾನು ಈ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 10 ಸೆಕೆಂಡ್ ಬಿಸಿ ಮಾಡಿದರೆ ಸಾಕು. ಈಗ ಇದು ಬಿಸಿ ಆದಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ತುಂಬ ಕಸ ಏನಾದರೂ ಬೆಲ್ಲದಲ್ಲಿ ಇದೆ ಅಂತಾದರೆ ಆಗ ನೀವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಫಿಲ್ಟರ್ ಮಾಡಿಬಿಟ್ಟು ನಂತರ ಮಾಡ್ಕೊಳ್ಬೋದು. ಈ ರೀತಿ ನಾನು ಬೆಲ್ಲ ಏನು ಕಸ ಏನೂ ಇಲ್ಲ, ಕ್ಲೀನಾಗಿದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಸುಮಾರು ಇದನ್ನು ಮೀಡಿಯಮ್ ಊರಿನಲ್ಲಿ 5 ನಿಮಿಷಗಳ ಕಾಲ ಗಟ್ಟಿ ಮಾಡ್ಕೊಳ್ಬೇಕು. ಅಂದರೆ ಬೆಲ್ಲ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಈಗ ಬೆಲ್ಲ ಎಲ್ಲ ನೋಡಿ ನೀರಾಗ್ತಾ ಬರ್ತಾ ಇದೆ. ಈಗ ನಾನು ಟೇಸ್ಟ್ ನೋಡಿದಾಗ ನನಗೆ ತುಂಬ ಸ್ವೀಟ್ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ನೋಡಿಕೊಂಡು ತೆಂಗಿನ ತುರಿಯನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆಯೇ ಬೆಲ್ಲ ಕೂಡ. ಈಗ ಇದು ಒಂದು ಸ್ವಲ್ಪ ಗಟ್ಟಿಯಾಗಬೇಕು. ಸುಮಾರು ನಾನು ಒಂದು 5 ನಿಮಿಷ ತಗೊಂಡಿದ್ದೇನೆ. ನೋಡಿ, ಈಗ ಗಟ್ಟಿಯಾಗಿದೆ, ಚೆನ್ನಾಗಿ ಡ್ರೈ ಆಗಿದೆ. ಅದರಲ್ಲಿರುವಂಥ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಈಗ ಇಷ್ಟ ಆದರೆ ಸಾಕು. ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಬಿಸಿ ಇದ್ದಾಗ ಇದನ್ನು ಇದೇ ಪ್ಯಾನ್ನಲ್ಲಿ ಇಡಬೇಡಿ, ಬೇರೆ ತಟ್ಟೆಗೆ ಹಾಕ್ಕೊಳ್ಳಿ. ನಾನು ಕೂಡ ಇದನ್ನು ಬೇರೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ಇಟ್ಬಿಟ್ರೆ ಬೆಲ್ಲ ಅಲ್ಲೇ ಪಾಕ ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಲೆ ಮೇಲೆ ನಾನು 1 ಕಪ್ನಷ್ಟು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಅಂದರೆ ಒಂದು ಕುದಿ ಬೇಕದು. ಅಕ್ಕಿ ಹಿಟ್ಟಿಗೆ ಒಂದು 1/4 ಸ್ಪೂನ್ನಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಥವಾ 1/4 ಸ್ಪೂನ್ಗಿಂತಲೂ ಒಂದು ಸ್ವಲ್ಪ ಕಮ್ಮಿ ಹಾಕೋಬೋದು. ಕೆಲವರು ಈ ಒಂದು ಗಣೇಶ ಚತುರ್ಥಿಗೆ ಮಾಡುವಾಗ ಸಪ್ಪೆ ಮಾಡ್ತಾರೆ ನೋಡಿ, ಆಗ ನೀವು ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಈ ಬಿಸಿಯಾಗಿರುವಂತಹ ನೀರು, ಅಂದರೆ ಬಿಸಿ ಅಂದರೆ ಸ್ವಲ್ಪ ಬಿಸಿ ಅಲ್ಲ, ಚೆನ್ನಾಗಿ ಬಿಸಿಯಾದಂತಹ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಇದರ ಮಧ್ಯೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ತುಪ್ಪ ಆಗಿರೋದ್ರಿಂದ ಅರ್ಧದಷ್ಟು ಕಾಣ್ತಾ ಇದೆ. ಕರಗಿದಾಗ 1 ಸ್ಪೂನ್ನಷ್ಟು ತುಪ್ಪ ಆಗುತ್ತೆ. ಈಗ ನೀರು ನೋಡಿಕೊಂಡು ಸ್ವಲ್ಪನೇ ಹಾಕ್ತಾ ಹೋಗಿ. ಹಾಗೆಯೇ ನೀವು ನೀರು ಒಮ್ಮೆಲೆ ಹಾಕಿಬಿಟ್ರೆ ಆಮೇಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಹಿಟ್ಟು ಹಾಕ್ಕೊಂಡಾದಮೇಲೆ ಅದು ನಾವು ಮಾಡುವಾಗ, ಕಡುಬು ಮಾಡುವಾಗ ಒಡೆಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ಬೆಂದಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಅದು ಬೆಂದ ಹಾಗೆ ಆಗಬೇಕು. ಅದಕ್ಕೋಸ್ಕರ ಈಗ ನೀರು ಎಷ್ಟು ಬೇಕೋ ಅಷ್ಟೇ ನೀವು ಹಾಕ್ಕೊಂಡ್ರೆ ಕರೆಕ್ಟಾದ ಹದ ಬರುತ್ತೆ. ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡಿದಾಗ ಉಂಡೆ ಒಂದು ಅಂಟಿನ ಹದಕ್ಕೆ ಬರುತ್ತೆ. ಈ ಥರ ಹಿಟ್ಟಿಗೆ ಬಿಸಿನೀರು ಹಾಕಿ ಮಾಡಿದಾಗ ತುಂಬ ಬೇಗ ಆಗುತ್ತೆ. ನೀವು ಬಿಸಿ ನೀರಿಗೆ ಹಿಟ್ಟು ಹಾಕಿ ಮಾಡಿದಾಗ ಆಮೇಲೆ ಅದು ಸ್ವಲ್ಪ ಹೊತ್ತು ತಣಿಬೇಕು, ಆನಂತರ ಮಾಡಬೇಕು, ಆಗ ತುಂಬ ಟೈಮ್ ತೊಗೊಳುತ್ತೆ. ಇದಾದರೆ ನಮಗೆ ತುಂಬ ಈಸಿ, ಹಾಗೆಯೇ ತುಂಬ ಚೆನ್ನಾಗಿ ಸ್ವಲ್ಪನೂ ಒಡೆಯೋದಿಲ್ಲ, ತುಂಬ ಕ್ಲೀನಾಗಿ ಬರುತ್ತೆ. ಈಗ ಇದು ರೆಡಿ ಆದಮೇಲೆ ನಾನೊಂದು 2 ನಿಮಿಷ ಇದನ್ನು ಮುಚ್ಚಿಡ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ವಾಪಸ್ ನೋಡಿ ಕೈಯಲ್ಲಿ ಇದೇ ಥರ ಮಾಡ್ಕೊಳ್ತೀನಿ. ಜಸ್ಟ್ ಒಂದು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಒಂದು ಹದ ಬರುತ್ತೆ. ನಾವೊಂದು 2 ನಿಮಿಷ ಅದು ಮುಚ್ಚಿ ತೆಗೆದಾದಮೇಲೆ ನೋಡಿ ಯಾವ ರೀತಿ ಬಂದಿದೆ. ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದರಿಂದ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನಾವು ಚಪಾತಿಗೆಲ್ಲ, ಪೂರಿಗೆ ಎಲ್ಲ ಯಾವ ರೀತಿ ಉಂಡೆ ಮಾಡ್ಕೊಳ್ತೀವಿ ಅದೇ ರೀತಿ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಈಗ ನಾನು ಅದು ಕಲಿಸ್ತಾ ಇದ್ದಾಗ ಕೈಯಲ್ಲಿ ಹಿಟ್ಟಿತ್ತಲ್ವ, ಅದು ಮಾತ್ರ. ಈಗ ಅದು ಸ್ವಲ್ಪನೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಹಿಟ್ಟು ಬೆಂದಿದೆ. ಇದರಲ್ಲಿ ನೋಡಿ ಇಷ್ಟು ಉಂಡೆಗಳಾಗಿದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಸ್ವಲ್ಪನೂ ಕೈಗೆ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ನಾವು ಹಿಟ್ಟನ್ನು ನೀರಿಗೆ ಹಾಕಿ ಯಾವ ರೀತಿ ಬೇಯಿಸ್ತೀವಿ ನೋಡಿ, ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆಯಿಂದ ನಾನು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಬಿಸಿ ಮಾಡ್ಕೊಳ್ಳಿ. ಒಂದೊಂದೇ ಉಂಡೆಯನ್ನು ಒತ್ತಿಬಿಟ್ಟು ಪೂರಿ ಥರ ಮಾಡಬೇಕು. ಅದಕ್ಕೋಸ್ಕರ ನಾನು ರೊಟ್ಟಿ ಮಿಷನ್ನಲ್ಲಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಿಷನ್ ಇಲ್ಲದವರಿಗೆ ಬೇರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಬಟರ್ ಪೇಪರ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ಬಟರ್ ಪೇಪರ್ ಇಟ್ಟು ಅದರಲ್ಲಿ ಈ ರೀತಿ ಒತ್ತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಬಟರ್ ಪೇಪರ್ ನಮಗೆ ತುಂಬ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಆಮೇಲೆ ಅದು ಅದರಲ್ಲಿ ಅಂಟ್ಕೊಳ್ಳುತ್ತೆ ಜಾಸ್ತಿ. ಯಾವುದಾದ್ರೂ ಪ್ಲಾಸ್ಟಿಕ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು, ಅಥವಾ ನೀವು ಬಾಳೆ ಎಲೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ, ರೊಟ್ಟಿ ಮಿಷನ್ ಇಲ್ಲದವರಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಚಪಾತಿ ಒತ್ತುವಂತಹ ಮಣೆ ಇರುತ್ತೆಯಲ್ವ, ಅದರಲ್ಲಿ ಈ ರೀತಿ ಒತ್ತಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಲಿನ ಪ್ಯಾಕೆಟ್ ಇರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಈ ರೀತಿ ಒತ್ತಿ ಮಾಡ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ನನಗೆ ಕರೆಕ್ಟಾಗಿ ಯಾವುದು ಕೂಡ ನನ್ನ ಹತ್ರ ಬಾಳೆ ಎಲೆ ಇಲ್ಲ, ಹಾಗೆಯೇ ಪ್ಲಾಸ್ಟಿಕ್ ಕವರ್ ಯಾವುದು ಕರೆಕ್ಟಾಗಿರೋದು ಸಿಗಲಿಲ್ಲ ನನಗೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಟರ್ ಪೇಪರ್ನಲ್ಲಿ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಆಮೇಲೆ ಅದು ಅಂಟಿಕೊಳ್ತದೆ. ಈಗ ಇದು ಬೆಲ್ಲದ ಮಿಶ್ರಣ ನೋಡಿ ತಣ್ಣಗಾಗಿದೆ. ಈಗ ಪೂರಿ ಥರ ನಾವು ಲಟ್ಟಿಸ್ಕೊಂಡಿದ್ದೀವಲ್ವ, ಅದಕ್ಕೆ ಈ ರೀತಿ ನೋಡಿ 1 ರಿಂದ 1.5 ಸ್ಪೂನ್ನಷ್ಟು ಬೆಲ್ಲದ ಮಿಶ್ರಣವನ್ನು ಇಟ್ಟು ಈ ಥರ ಮಾಡಿಕೊಂಡ್ರೆ ನೋಡಿ, ಅದರಲ್ಲಿ ನೀವು ಫೋಲ್ಡ್ ಮಾಡ್ಕೊಳ್ಬೋದು. ಬಾಳೆ ಎಲೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ, ಬಟರ್ ಪೇಪರ್ ಇದ್ದರೆ ಅದರಲ್ಲಿ, ಯಾವುದರಲ್ಲಿ ಆದರೂ ಕೂಡ ಆಗುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಅದು ನೋಡಿ ಕ್ಲೋಸ್ ಆಗುತ್ತೆ. ನೋಡಿ ಈ ಥರ ಈ ರೀತಿ ಮಾಡ್ಕೋಬೇಕು. ಇದೇ ಥರ ನಾನು ಎಲ್ಲವನ್ನು ಈಗ ಮಾಡಿಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ. ಕರೆಕ್ಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡಲಿಲ್ಲ ಅಂದರೆ, ಈಗ ನೀವು ಫೋಲ್ಡ್ ಮಾಡ್ತೀರಲ್ವ, ಆಗ ಕೂಡ ಕೆಲವು ಕಟ್ಟಾಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇನ್ನೂ ಕೂಡ ಹಿಟ್ಟು ಇದೆ, ಬೆಲ್ಲದ ಮಿಶ್ರಣ ಕೂಡ ಇದೆ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಈ ಒಂದು ಕಡುಬುಗಳನ್ನು ಇಡ್ತಾ ಇದ್ದೀನಿ. ಈ ರೀತಿ ಪಾತ್ರೆಯಲ್ಲಿ ಇಡೋ ಬದಲು ಇಡ್ಲಿ ಪಾತ್ರೆಯಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಕುಕ್ಕರ್ನಲ್ಲಿ ಈ ರೀತಿ ಸ್ಟ್ಯಾಂಡ್ ಇಟ್ಟು ನೀರು ಹಾಕಿಬಿಟ್ಟು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ತಟ್ಟೆ ಇಟ್ಟು ಆ ರೀತಿ ಕೂಡ ಬೇಯಿಸ್ಕೊಳ್ಬೋದು. ಇದನ್ನು ನಾನು ಮುಚ್ಚಳ ಮುಚ್ಚಿ 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 7 ನಿಮಿಷ ಆದಮೇಲೆ ಈಗ ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆಯೇ ಒಂದು ಚೂರು ಕೂಡ ಇದು ಓಪನ್ ಆಗಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟ್ ಆಗಿದೆ, ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ, ಸೂಪರಾಗಿದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಒಂದು ಪರಿಚಯದವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.